ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಋತುಬಂಧ ಅಥವಾ ಮುಟ್ಟು ನಿಲ್ಲುವ ಸಮಯ ಅಥವಾ ಮೆನೋಪಾಸ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಮಹಿಳೆಯರು ಅನುಭವಿಸ್ತಾರೆ. ಇದು ಒಂದು ಹಾರ್ಮೋನ್ನ ಇಂಬ್ಯಾಲೆನ್ಸ್ನ ಕಾರಣ. ಎಲ್ಲರಿಗೂ ಗೊತ್ತಿರಂಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಟೆಸ್ಟೋಸ್ಟಿರಾನ್ ಅಂತ ಒಂದು 3 ಹಾರ್ಮೋನ್ಗಳು ಈ ಮಹಿಳೆಯರ ಜೀವನದಲ್ಲಿ ತನ್ನ ಋತುಮತಿ ಆದಾಗಿನಿಂದ ಋತುಬಂಧ ಅಂದ್ರೆ ಮುಟ್ಟು ನಿಲ್ಲುವ ತನಕ ಇದು ನಮ್ಮ ದೇಹದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಮುಟ್ಟು ನಿಂತು ಆದ ನಂತರವೂ ಕೂಡ ಈ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಕೆಲವು ಪ್ರಕ್ರಿಯೆಗಳನ್ನ ಉಂಟು ಮಾಡ್ತವೆ. ಆದರೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಆದಾಗಲೂ ಕೂಡ ಇವರಿಗೆ ಸುಮಾರು ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಇನ್ಸೋಮ್ನಿಯಾ, ನಿದ್ದೆ ಬಾರದಲ್ಲೇ ಇರುವಂಥದ್ದು. ಈಗ ಮುಟ್ಟು 45ನಿಂದ 52ನೇ ವಯಸ್ಸು ತನಕನೇ ಕೂಡ ಈ ಮುಟ್ಟು ಯಾವಾಗ ಬೇಕಾದ್ರೆ ನಿಲ್ಬಹುದು. ಫಸ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸಲ ಆಗುವಂಥದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಯಾವಾಗ 1 ವರ್ಷದ ತನಕ ಒಂದು ಮಹಿಳೆಗೆ ಋತುಚಕ್ರ ಆಗೋದೇ ಇಲ್ವೋ, ಮುಟ್ಟು ಆಗೋದೇ ಇಲ್ವೋ, ಅದಕ್ಕೆ ನಾವು ಕಂಪ್ಲೀಟ್ ಮೆನೋಪಾಸ್ ಅಂತ ಹೇಳ್ತೀವಿ. ಈ ಆಗೋಕ್ಕಿಂತ ಮುಂಚೆನೆ ಕೆಲವು ಸಿಂಪ್ಟಮ್ಸ್ ಆಗುತ್ತೆ, ನಾವು ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದ್ರಲ್ಲಿ ಒಂದು ಇನ್ಸೋಮ್ನಿಯಾ, ಎರಡನೇದು ತುಂಬಾ ಇರಿಟೇಷನ್, ಮೂಡು ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ ಉಂಟು ಮಾಡ್ಕೊಳ್ಳುವಂಥದ್ದು, ಸಿಟ್ ಬರುವಂಥದ್ದು, ಅವ್ರು ಕೆಲವು ಟೈಮ್ ಆಂಗ್ಸೈಟಿ ಆಗಿರುವಂಥದ್ದು, ಉದ್ವೇಗ ಒಳಗೋಗುವಂಥದ್ದು, ಕೆಲವು ಟೈಮ್ ಡಿಪ್ರೆಷನ್ಗೆ ಹೋಗುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯ. ಇದು ಕೂಡ ಹಾರ್ಮೋನ್ನ ಒಂದು ವೇರಿಯೇಷನ್ ಒಂದು ಕಾರಣನೇ. ಇನ್ನು ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಮೂಳೆಗಳೆಲ್ಲ ನೋವು, ಮೈಕೈ ನೋವು, ಸೊಂಟ ನೋವು, ಅಲ್ಲಿ ಇಲ್ಲಿ ಎಲ್ಲಿ ಮುಟ್ಟಲು ನೋವು ಡಾಕ್ಟರ್ ಅಂತ ಹೇಳ್ತಾ ಇರ್ತಾರೆ. ಅದು ಕೂಡ ಈ ಒಂದು ಎಸ್ಟ್ರೋಜನ್ನ ಒಂದು ಕೊರತೆಯಿಂದಾನೇ ಆಗುವಂಥದ್ದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂರಿನರಿ ಇನ್ಕಾಂಟಿನೆನ್ಸ್, ಸರಿಯಾಗಿ ಮೂತ್ರ ಸರಿಯಾಗಿ ಕಂಟ್ರೋಲ್ ಇರೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಆ ಟೈಮ್ನಲ್ಲಿ. ಇದು ಕೂಡ ಒಂದು ಹಾರ್ಮೋನ್ನ ಒಂದು ವ್ಯತ್ಯಾಸದಿಂದಾನೇ ಆಗುವಂಥ ಒಂದು ಪ್ರಾಬ್ಲಮ್. ಇನ್ನೊಂದ್ರೆ ಒಂದು ಮುಖ್ಯವಾಗಿ ಎಲ್ಲರೂ ಒಂದು ಕಂಪ್ಲೇಂಟ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಮೈ ಬಿಸಿ ಬಿಸಿ ಆದಂಗೆ ಆಗುತ್ತೆ, ಬೆಂಕಿ ಹಾಕ್ದಂಗೆ ಆಗುತ್ತೆ. ರಾತ್ರಿ ಮಲಗಿದಾಗ ಇಡೀ ಪಾದದಿಂದ ತಲೆ ತನಕನೂ ಬೆವ್ದೋಗ್ಬಿಡ್ತೀನಿ ನಾನು, ಅಷ್ಟು ಬಿಸಿ ಬಿಸಿ ಆಗುತ್ತೆ. ಹೊತ್ಕೊಳ್ಳೋಕೆ ಆಗಲ್ಲ, ಹೊತ್ತಿಗೆ ತೆಗೆದು ಬಿಸಾಕ್ಬಿಡ್ತೀನಿ. AC ಹಾಕಿದ್ರು ಕೂಡ ನನ್ನ ಬಾಡಿ ಬೆವರ್ತಾ ಇರುತ್ತೆ ಅಂತ ಹೇಳ್ತಾರೆ, ತುಂಬಾ ಹೀಟ್. ಇನ್ನು ಕೆಲವರಿಗೆ ತುಂಬಾ ಚಳಿ ಆಗುವಂಥದ್ದು, ಒಂದ್ಸಲ ಚಳಿ ಆಗುವಂಥದ್ದು, ಒಂದ್ಸಲ ತುಂಬಾ ಶೆಕೆ ಆಗುವಂಥದ್ದು. ಈ ತರ ಒಂದು ಸಿಂಪ್ಟಮ್ಸ್ ಕೂಡ ಅನುಭವಿಸ್ತಾ ಇರ್ತಾರೆ. ಮತ್ತೆ ಕೆಲವರಲ್ಲಿ ಈ ವೆಜೈನಲ್ ಡ್ರೈನೆಸ್ ಅಂದ್ರೆ ತುಂಬಾ ಇಚ್ಚಿಂಗ್ ಆಗುವಂಥದ್ದು, ತುರಿಕೆ ಉಂಟಾಗುವಂಥದ್ದು, ತುಂಬಾ ಡ್ರೈನೆಸ್ ಉಂಟಾಗುವಂಥದ್ದು, ಪದೇ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗುವಂಥದ್ದು, ವೆಜನಲ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಸೊ ಇವೆಲ್ಲಾ ಸಿಂಪ್ಟಮ್ಸ್ಗಳು ಬರೋದು ಈ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಅಥವಾ ಇಂಬ್ಯಾಲೆನ್ಸ್ ಇಂದ. ಸುಮ್ಮನೆ ನಿದ್ದೆ ಬರ್ದಲ್ಲೇ ಇರುವಂತ ಅಂದ ತಕ್ಷಣ ನಿದ್ದೆ ಮಾತ್ರೆಗಳು ತಗೊಳ್ಳೋದು, ಆಂಗ್ಸೈಟಿ ಡಿಪ್ರೆಷನ್ ಜಾಸ್ತಿ ಆದಾಗ ಅಂತ ಹೇಳ್ಬಿಟ್ಟು ಆಂಗ್ಸೈಟಿ ಡಿಪ್ರೆಷನ್ಗೆ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು, ಈ ಬಾಡಿ ಪೇನ್ ಇದೆ ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರ್ನ ಮೊರೆ ಹೋಗುವಂಥದ್ದು, ಇದೆಲ್ಲ ತಾತ್ಕಾಲಿಕ ರಿಲೀಫ್ ಅಷ್ಟೇ, ಕಂಪ್ಲೀಟ್ ಆಗಿ ಇದಾಗಲ್ಲ. ಯಾವಾಗ ತನಕ ನೀವು ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ನ ಸರಿಯಾಗಿ ಇಟ್ಕೊಳ್ಳೋದು ಅಲ್ಲಿ ತನಕ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಹಾರ್ಮೋನ್ನ ಮೆಡಿಕೇಶನ್ಸ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆಕ್ಚುಲಿ ಟು ಎ ಸರ್ಟನ್ ಎಕ್ಸ್ಟೆಂಟ್ ತಗೋಬಹುದು, ತುಂಬಾ ಜಾಸ್ತಿ ಇದ್ದಾಗ. ಆದರೆ ನಮ್ಮ ಆಹಾರದಲ್ಲೇನೆ ನಮ್ಮ ಒಂದು ಜೀವನ ಶೈಲಿಯನ್ನು ಸರಿ ಮಾಡ್ಕೊಂಡೇನೆ ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗುವಂತ ಈ ಮೆನೋಪಾಸಲ್ ಸಿಂಡ್ರೋಮ್ನ ಸಂಪೂರ್ಣವಾಗಿ ಹಿಡಿದಿಟ್ಕೋಬಹುದು. ಅದ್ರ ಬಗ್ಗೆ ನಾನು ಒಂದು 5 ಕ್ಯಾಟಗರಿ ಆಫ್ ದ ಫುಡ್ಸ್ ನಮ್ಮ ದೇಹ, ನಮ್ಮ ಮಹಿಳೆಯರು ಈ ಸಮಯದಲ್ಲಿ ಸಾಕಷ್ಟು ಅವರ ಜೀವನ ಶೈಲಿಯಲ್ಲಿ ಮತ್ತು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಈ ಸಂಪೂರ್ಣವಾಗಿ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ನಾವು ಹಿಡಿತದಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದು ಹೇಗೆ ಅನ್ನೋದನ್ನ ನಾನು ಹೇಳಬೇಕು ಅಂತಿದ್ದೇನೆ. ಯಾಕೆ ಅಂದ್ರೆ ಇದನ್ನ ನಾವು ಈ ರೀತಿ ನಾವು ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ ಮಾಡ್ದಲೇ ಹೋಗಿ ನಾವು ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡ್ಕೊಳ್ದಲ್ಲಿದ್ರೆ ಮುಂದೆ ಒಂದಿನ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಆಗಬಹುದು. ಕೆಲವರಿಗೆ ನೋಡಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹಾರ್ಟ್ ನಲ್ಲಿ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಆಗ್ಬೋದು ಈಸ್ಟ್ರೋಜನ್ ವೇರಿಯೇಷನ್ ಇಂದ. ಕೆಲವರಿಗೆ ಯುಟ್ರೈನ್ ಫೈಬ್ರಾಯ್ಡ್ಸ್ ಆಗ್ಬೋದು, ಅಥವಾ ಕೆಲವರಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ನಾವು ಹೇಳ್ತೀವಿ, ಅದಾಗ್ಬೋದು ನಮ್ಮ ಗರ್ಭಕೋಶದಲ್ಲಿ. ಇನ್ನು ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಬರುವಂತ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಏಜ್ ಆದ ನಂತರ. ಹಾಗಾಗಿ ಹಾರ್ಮೋನ್ ಬ್ಯಾಲೆನ್ಸ್ ನಾವು ಸರಿಯಾಗಿ ಟ್ಯಾಕಲ್ ಮಾಡ್ದಲೇ ಇದ್ರೆ ಈ ಬರುವಂತ ಇದೆಲ್ಲ ಪ್ರಾಬ್ಲಮ್ಗಳನ್ನ ನಾವು ತಡೆಗಟ್ಟಬಹುದು. ಈ ಮೆನೋಪಾಸ್ ಫುಡ್ಸ್ ನಲ್ಲಿ ಮೊದಲಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾಲ್ಯುಬಲ್ ಫೈಬರ್. ಈ ಸಾಲ್ಯುಬಲ್ ಫೈಬರ್ ನಲ್ಲಿ 2 ತರ ಇರುತ್ತೆ, ಒಂದು ಸಾಲ್ಯುಬಲ್ ಫೈಬರ್, ಇನ್ನೊಂದು ಇನ್ಸಾಲ್ಯುಬಲ್ ಫೈಬರ್ ಅಂತ ಹೇಳ್ಬಿಟ್ಟು. ಈ ಇನ್ಸಾಲ್ಯುಬಲ್ ಫೈಬರ್ ಅಂತ ನಮಗೆ ಧಾನ್ಯಗಳಲ್ಲಿ ಸಿಗುವಂತ ಫೈಬರ್ಗಳು, ಇದು ನಮ್ಮ ದೇಹದ ಒಂದು ಮಲವನ್ನು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಸಾಲ್ಯುಬಲ್ ಫೈಬರ್ ಬಹಳ ಮುಖ್ಯವಾಗಿ ಈ ಮಹಿಳೆಯರಲ್ಲಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಈ ಸಾಲ್ಯುಬಲ್ ಫೈಬರ್ನ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿ ಫಲಿಸ್ತವೆ ಮತ್ತು ಒಳ್ಳೆಯ ಹಾರ್ಮೋನ್ಗಳನ್ನ ಅದು ರಿಲೀಸ್ ಮಾಡ್ಲಿಕ್ಕೆ ಅದು ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಗಟ್ನಲ್ಲಿ ಉತ್ಪಾದನೆ ಆಗುವಂತ ಸುಮಾರು ಹಾರ್ಮೋನ್ಗಳು ನಮ್ಮ ದೇಹದಿಂದ ಅದ್ರ ಕೆಲಸ ಮುಗಿಸಿದ ಮೇಲೆ ಅದು ಹೊರಗಡೆ ಹೋಗ್ಬೇಕು. ಅವಶ್ಯಕತೆ ಇಲ್ದಲೇ ಇರುವಂತಹ ಹಾರ್ಮೋನ್ಗಳು ಹೊರಗಡೆ ಹೋಗ್ಬೇಕು ಅಂದ್ರೆ ಅದು ಮಲದ ಮುಖಾಂತರನೇ ಹೊರಗಡೆ ಹೋಗೋದು. ಸೊ ಈಗ ಕಾನ್ಸ್ಟಿಪೇಷನ್ ಆಯ್ತು ಅಂತ ಹೇಳಿದ್ರೆ ಸರಿಯಾದ ಒಂದು ಹಾರ್ಮೋನ್ ಹೊರಗಡೆ ಹೋಗುವಂತ ವ್ಯವಸ್ಥೆ ಇವರಲ್ಲಿ ಇಲ್ದಲೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಈ ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಹಾರ್ಮೋನ್ಗಳನ್ನ ನಮ್ಮ ದೇಹದಿಂದ ಹೊರಗೆ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆಯ ಸೂಕ್ಷ್ಮಾಣುಗಳು ಡೆವಲಪ್ ಆಗುತ್ತೆ. ಈ ಸಾಲ್ಯುಬಲ್ ಫೈಬರ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಗಟ್ನ ಕಾನ್ಸ್ಟಿಪೇಷನ್ ನ ಫುಲ್ ಕ್ಲಿಯರ್ ಆಗಿ ಇಟ್ಕೋಬಹುದು, ಡೈಜೆಷನ್ ಹೆಲ್ತಿ ಆಗಿರುತ್ತೆ, ಮತ್ತೆ ಸರಿಯಾದ ಒಂದು ಹಾರ್ಮೋನ್ ಪ್ರಕ್ರಿಯೆಯನ್ನ ಉಂಟು ಮಾಡುವಲ್ಲಿ ಇದು ಸಹಾಯವನ್ನ ಮಾಡುತ್ತೆ. ಈ ಸಾಲ್ಯುಬಲ್ ಫೈಬರ್ ಮುಖ್ಯವಾಗಿ ನಮಗೆ ಸಿಗುವಂತದ್ದು ಈ ಬೆಂಡೆಕಾಯಿನಲ್ಲಿ ಇರ್ಬೋದು,
ಅಥವಾ ಬಾದಾಮಿ ನಟ್ಸ್ ಇರ್ಬೋದು ನೆನೆಸ್ಕೊಂಡು ತಗೊಳ್ಳೋದ್ರಿಂದ, ಈ ಚಿಯಾ ಸೀಡ್ಸ್ ಇರ್ಬೋದು ಅಥವಾ ಈ ಸಬ್ಜಾ ಸೀಡ್ಸ್ ಅಂತ ಏನ್ ಬರುತ್ತೆ ಇದ್ರಲ್ಲೆಲ್ಲ ಸಾಲ್ಯುಬಲ್ ಫೈಬರ್ ಹೇರಳವಾಗಿರುತ್ತೆ. ಸೊ ಹಾಗಾಗಿ ಈ ಸಾಲ್ಯುಬಲ್ ಫೈಬರ್ ಹೆಚ್ಚು ಅಂಶ ಇರುವಂತಹ ಆಹಾರಗಳನ್ನ, ಈ ಸಪೋಸ್ ಇನುಲಿನ್ ಅಂತ ಈಗ ಚಿಕೋರಿ ಎಕ್ಸ್ಟ್ರಾಕ್ಟ್ ನಾವು ಹೇಳ್ತೀವಿ, ಸಪ್ಲಿಮೆಂಟ್ ಆಗಿ ಕೂಡ ತಗೋಬಹುದು ಈ ಪ್ರಿಬಯೋಟಿಕ್ ಫೈಬರ್ನ. ಈ ಪ್ರಿಬಯೋಟಿಕ್ ಫೈಬರ್ ಅಂಡ್ ಸಾಲ್ಯುಬಲ್ ಫೈಬರ್ ಅತಿ ಹೆಚ್ಚು ಇರುವಂಗೆ ನೋಡ್ಕೋಬೇಕು ನಮ್ಮ ದೇಹದಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಮಗೆ ಒಂದು ಕಾನ್ಸ್ಟಿಪೇಷನ್ ಆಗಲ್ಲ, ಈ ಹಾರ್ಮೋನ್ಗಳು ಕೂಡ ಸರಿಯಾಗಿ ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದಾಗಿ ಬಹಳ ಮುಖ್ಯವಾಗಿ ಇಸ್ಟ್ರೋಜನ್. ನೋಡಿ, ನಮ್ಮ ದೇಹದ ಇಸ್ಟ್ರೋಜನ್ ಉತ್ಪಾದನೆ ಮಾಡುತ್ತೆ. ನಾವು ದೇಹಕ್ಕೆ ಹೊರಗಡೆಯಿಂದ ಕೂಡ ಇಸ್ಟ್ರೋಜನ್ ತಗೋಬಹುದು. ಅದಕ್ಕೆ ನಾವು ಫೈಟೋ ಇಸ್ಟ್ರೋಜನ್ ಅಂತ ಹೇಳ್ತೀವಿ. ಅದೇ ರೀತಿ ಜಿನೋ ಇಸ್ಟ್ರೋಜನ್ಸ್ ಅಂತ ಅದು ಕೂಡ ನಮ್ಮ ದೇಹವನ್ನು ಸಿಗುತ್ತೆ. ಜಿನೋ ಇಸ್ಟ್ರೋಜನ್ ಅನ್ನೋದು ಟಾಕ್ಸಿಕ್ ಅಥವಾ ನೆಗೆಟಿವ್ ಇಸ್ಟ್ರೋಜನ್, ನಮ್ಮ ದೇಹಕ್ಕೆ ಹೆಚ್ಚು ಹಾರ್ಮೋನ್ ಉಂಟು ಮಾಡುವಂಥದ್ದು. ಈ ತರ ನಾವು ಕಾಂಪ್ಲಿಕೇಶನ್ಸ್ ನಮ್ಮ ಮುಂಚೆ ಹೇಳೋದ್ನಲ್ಲ ಅದೆಲ್ಲ ಡೆವಲಪ್ ಮಾಡುವಂಥದ್ದು ಈ ಜಿನೋ ಎಸ್ಟ್ರೋಜನ್ಸ್. ಈ ಜಿನೋ ಎಸ್ಟ್ರೋಜನ್ಸ್ ನಮ್ಮ ದೇಹಕ್ಕೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಕಂಟೈನರ್ಸ್ ನಲ್ಲಿ BPA ಅಂತ ಹೇಳ್ತೀವಲ್ಲ, ಈ BPA ಇರುವಂತ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ ನಲ್ಲಿ ಬಿಸಿಯಾಗಿರುವಂತಹ ಆಹಾರಗಳನ್ನ ತಗೊಳ್ಳೋದ್ರಿಂದ, ಜೊತೆಗೆ ಈ ಜಿನೋ ಇಸ್ಟ್ರೋಜನ್ಸ್ ಈ ಬಾಡಿ ಪರ್ಫ್ಯೂಮ್ಸ್ ಅಲ್ಲಿ ಮತ್ತು ಬಾಡಿ ಸ್ಪ್ರೇಸ್ ಅಲ್ಲಿ ಇದರಲ್ಲಿ ಮತ್ತೆ ಬಾಡಿ ಲೋಷನ್ಸ್ ಅಲ್ಲೆಲ್ಲ ತುಂಬಾ ಹೇರಳವಾಗಿರುತ್ತೆ. ಹಾಗಾಗಿ ಈ ತರ ಒಂದು BPA ಜಾಸ್ತಿ ಇರುವಂತ, ಈ ಪ್ಯಾರಾಬೆನ್ ರಿಚ್ ಇರುವಂತ ಈ ಒಂದು ಅಂಶ ಇರುವಂತ ಕಾಸ್ಮೆಟಿಕ್ಸ್ ನ ಕೂಡ ಅವಾಯ್ಡ್ ಮಾಡಬೇಕು. ಈ ಫೈಟೋ ಇಸ್ಟ್ರೋಜನ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಸಿಗುವಂತದ್ದು ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ. ಅಗಸೆ ಬೀಜದಲ್ಲಿ ಹೇರಳವಾಗಿ ಈ ಫೈಟೋ ಎಸ್ಟ್ರೋಜನ್ ಸಿಗುತ್ತೆ. ಹಾಗಾಗಿ ಡೈಲಿ ಈ 1 ಟೀ ಸ್ಪೂನ್ ಈ ಅಗಸೆ ಬೀಜವನ್ನು ಸೇವಿಸ್ತಾ ಬರೋದ್ರಿಂದ, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಅಂತ ಹೇಳಿದ್ರೆ ಈ ಚೀನಿಕಾಯಿ ಬೀಜ ಅಥವಾ ಕುಂಬಳಕಾಯಿ ಬೀಜ ಅಂತ ಹೇಳ್ತೀವಿ, ಅದರಲ್ಲಿ ಹೇರಳವಾಗಿ ಈ ಫೈಟೋ ಎಸ್ಟ್ರೋಜನ್ಸ್ ಇರುತ್ತೆ. ಕೆಲವು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಈ ಒಂದು ಕಾಲಿಫ್ಲವರ್ ಇರ್ಬೋದು, ಬ್ರಾಕೊಲಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸೇವಿಸ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಫೈಟೋ ಇಸ್ಟ್ರೋಜನ್ ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಝೆನೋ ಇಸ್ಟ್ರೋಜನ್ ನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇಸ್ಟ್ರೋಜನ್ ನ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಏನಾಗುತ್ತೆ ಅಂದ್ರೆ ಕೆಟ್ಟ ಇಸ್ಟ್ರೋಜನ್ ನ ದೇಹದಿಂದ ಹೊರಗೆ ಹಾಕ್ಲಿಕ್ಕೆ ಕೂಡ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಈ ಫೈಟೋ ಇಸ್ಟ್ರೋಜನ್ಗಳ ಜೊತೆಗೆ ಅಡಾಪ್ಟೋಜೆನಿಕ್ ಹರ್ಬ್ಸ್, ಅಡಾಪ್ಟೋಜೆನಿಕ್ ಅಂತ ನೋಡಿ ಸ್ಟ್ರೆಸ್ ರಿಲೇಟೆಡ್ ಕಂಡೀಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಫೈಟೋ ಇಸ್ಟ್ರೋಜನ್ಗಳ ಜೊತೆಗೆ ಒಂದು ಅಡಾಪ್ಟೋಜೆನಿಕ್ ಹರ್ಬ್, ಫಾರ್ ಎಕ್ಸಾಂಪಲ್ ಅಶ್ವಗಂಧ. ಈ ಅಶ್ವಗಂಧವನ್ನ ಡೈಲಿ ಸೇವಿಸ್ತಾ ಬರೋದ್ರಿಂದ, ಅಶ್ವಗಂಧ ನೀವು ಸಪ್ಲಿಮೆಂಟ್ ಆಗಿ ಕ್ಯಾಪ್ಸೂಲ್ಗಳ ಮೂಲಕ ಬೇಕಾದ್ರೆ ತಗೋಬಹುದು, ಇಲ್ಲಾಂದ್ರೆ ಅಶ್ವಗಂಧದ ಪುಡಿ ಏನ್ ಸಿಗುತ್ತೆ ನಿಮಗೆ ಪೌಡರ್ ಚೂರ್ಣ, ಅದನ್ನ ನೀವು ಹಾಲಿನಲ್ಲೋ ಅಥವಾ ನೀರಿನಲ್ಲೋ ಚೆನ್ನಾಗಿ ಬೇಯಿಸ್ಕೊಂಡು ಸೇವಿಸ್ತಾ ಬರೋದ್ರಿಂದ, ಈ ತರ ಫೈಟೋ ಇಸ್ಟ್ರೋಜನ್ಗಳ ಜೊತೆಗೆ ಈ ಅಡಾಪ್ಟೋಜೆನಿಕ್ ಫುಡ್ಸ್ ನ ತಗೊಳ್ತಾ ಬರೋದ್ರಿಂದ ಸ್ಟ್ರೆಸ್ ರಿಲೇಟೆಡ್, ಈಗ ಮೂಡ್ ಸ್ವಿಂಗ್ಸ್ ಇರ್ಬೋದು, ಇನ್ಸೋಮ್ನಿಯಾ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಈ ಕಂಡೀಷನ್ ತುಂಬಾ ಸಹಾಯವನ್ನ ಮಾಡುತ್ತೆ. ಈ ಅಡಾಪ್ಟೋಜೆನಿಕ್ ಫುಡ್ಸ್ ಹೆಂಗ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎಸ್ಟ್ರೋಜನ್ ನ ಒಂದು ಒಳ್ಳೆಯ ಎಸ್ಟ್ರೋಜನ್ ನ ಪ್ರಮಾಣವನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗುತ್ತೆ. ಹಾಗಾಗಿ ಫೈಟೋ ಇಸ್ಟ್ರೋಜನ್ ಮತ್ತು ಅಡಾಪ್ಟೋಜನ್ ಇರುವಂತಹ ಆಹಾರಗಳನ್ನ ನಾವು ಸೇವಿಸಬೇಕು. ಮೂರನೇದಾಗಿ ಹೆಲ್ತಿ ಫ್ಯಾಟ್ಸ್, ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು. ನೋಡಿ, ಆಕ್ಚುಲಿ ನೀವು ಕೊಬ್ಬಿನ ಅಂಶ ಅಂದ ತಕ್ಷಣ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬಹುದು. ಆದ್ರೆ ಈ ಹೆಲ್ತಿ ಫ್ಯಾಟ್ಸ್, ಒಳ್ಳೆ ಕೊಬ್ಬಿನ ಅಂಶ ಇರುವ ಆಹಾರಗಳನ್ನ ಲೈಕ್ ತೆಂಗಿನ ಎಣ್ಣೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಬಾದಾಮಿ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಈ ತರ ಹೆಲ್ತಿ ಫ್ಯಾಟ್ಸ್, ಬಟರ್ ಫ್ರೂಟ್ ಇರ್ಬೋದು, ಈ ತರ ಹೆಲ್ತಿ ಫ್ಯಾಟ್ಸ್ ನಮ್ಮ ದೇಹದಲ್ಲಿ ಹೆಚ್ಚು ಯೂಸ್ ಮಾಡೋದ್ರಿಂದ ಜಾಸ್ತಿ ತಿನ್ಬೇಕು ಅಂತಾನು ಅನ್ಸಲ್ಲ, ವೆಯ್ಟ್ ಕೂಡ ಲಾಸ್ ಆಗುತ್ತೆ ಮತ್ತು ಹಾರ್ಮೋನ್ಗಳು ಉಂಟಾಗಿರುವಂತದ್ದೇ ಈ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳಿಂದ. ಎಸ್ಪೆಷಲಿ ಕೋಕೋನಟ್ ಆಯಿಲ್ ಅಥವಾ ಲಾರಿಕ್ ಆಸಿಡ್ ಜಾಸ್ತಿ ಏನಿರುತ್ತೋ ಒಳ್ಳೆ ಹಾರ್ಮೋನ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಅದಕ್ಕೆ ಈ ತೆಂಗಿನಕಾಯಿಗೆ ಕಲ್ಪವೃಕ್ಷ ಅಂತ ಹೇಳುದು. ಯಾಕಂತ ಹೇಳಿದ್ರೆ ಈ ಮಹಿಳೆಯರು ಮುಟ್ಟು ನಿಂತ ನಂತರ ಕೂಡ ಈ ತೆಂಗಿನಕಾಯಿಯ ಎಣ್ಣೆಯ ಸೇವನೆ ಅಥವಾ ತೆಂಗಿನ ಹಾಲಿನ ಸೇವನೆ ಎಲ್ಲ ಮಾಡ್ತಾ ಬರೋದ್ರಿಂದ ಒಳ್ಳೆಯ ಹಾರ್ಮೋನ್ಗಳು ದೇಹದಲ್ಲಿ ಡೆವಲಪ್ ಆಗ್ತವೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಳ್ಳೆಯ ಕೊಬ್ಬಿನ ಅಂಶ ನಿಮ್ಮ ಆಹಾರದಲ್ಲಿ ಇರುವಂಗೆ ನೋಡ್ಕೋಬೇಕು ನೀವು. ನಾಲ್ಕನೇದಾಗಿ ಆಂಟಿ ಇನ್ಫ್ಲಮೇಟರಿ ಫುಡ್ಸ್. ನೋಡಿ, ಝೆನೋ ಇಸ್ಟ್ರೋಜನ್ನು ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಇಸ್ಟ್ರೋಜನ್ ಈಸ್ ಎ ಆಂಟಿ ಇನ್ಫ್ಲಮೇಟರಿ ಹಾರ್ಮೋನ್, ನಮ್ಮ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನೀವು ಇಸ್ಟ್ರೋಜನ್ ಕಡಿಮೆ ಆಗ್ತಿದ್ದಂಗೆ ಆರ್ಥ್ರೈಟಿಸ್ ಆಗುವಂಥದ್ದು, ಸ್ಪಾಂಡಿಲೈಟಿಸ್ ಆಗುವಂಥದ್ದು, ಈ ತರ ಕೆಲವು ತುಂಬಾ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಇರ್ಬೋದು, ಈ ತರ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ, ಯಾಕಂದ್ರೆ ಇಸ್ಟ್ರೋಜನ್ ಕಡಿಮೆ ಆಗಿರೋದ್ರಿಂದ. ಸೊ ಹಾಗಾಗಿ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ನ ಜಾಸ್ತಿ ಸೇವಿಸೋದು ಬಹಳ ಒಳ್ಳೆಯದು. ಈಗ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಒಮೆಗಾ 3 ರಿಚ್ ಈಸ್ ಎ ಆಂಟಿ ಇನ್ಫ್ಲಮೇಟರಿ ಫುಡ್. ಹಾಗಾಗಿ ಒಮೆಗಾ 3 ರಿಚ್ ಆಗಿರುವಂತಹ ಫುಡ್ಸ್ ಲೈಕ್ ಸಮುದ್ರದ ಮೀನುಗಳಲ್ಲಿ ಹೇರಳವಾಗಿ, ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಅಗಸೆ ಬೀಜ ಇರ್ಬೋದು ಅಥವಾ ಚಿಯಾ ಸೀಡ್ಸ್ ಇರ್ಬೋದು ಅಥವಾ ವಾಲ್ನಟ್ಸ್ ಇರ್ಬೋದು, ಇದರಲ್ಲೆಲ್ಲ ಹೇರಳವಾಗಿ ಬಾದಾಮಿ ಇರ್ಬೋದು, ಹೇರಳವಾಗಿ ಒಮೆಗಾ 3 ನ ಅಂಶ ಇರುತ್ತೆ. ಒಮೆಗಾ 3 ನ ಅಂಶನ ಜಾಸ್ತಿ ಮಾಡ್ಕೊಳ್ಳುವಂಥ ಫುಡ್ಸ್ ನಾವು ತಗೋಬೇಕು. ಹಾಗೆ ಒಮೆಗಾ 6 ನ ಕಡಿಮೆ ಮಾಡಬೇಕು. ಒಮೆಗಾ 6 ಈಸ್ ಇನ್ಫ್ಲಮೇಟರಿ, ನಮ್ಮ ದೇಹವನ್ನ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಒಮೆಗಾ 6 ಅಂದ್ರೆ ವೆಜಿಟೇಬಲ್ ಆಯಿಲ್ಸ್, ಈ ಫ್ರೈಡ್ ಫುಡ್ಸ್, ಇಂಥವಲ್ಲೆಲ್ಲ ತುಂಬಾ ಹೇರಳವಾಗಿ ಒಮೆಗಾ 6 ಇರುತ್ತೆ. ಸೊ ಒಮೆಗಾ 6 ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಒಮೆಗಾ 3 ಪ್ರಮಾಣ ಜಾಸ್ತಿ ಮಾಡಿದಾಗ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ವೆಜಿಟೇರಿಯನ್ಸ್ಗೆ ಇನ್ನೂ ಕೆಲವು ಆಪ್ಷನ್ಸ್ ಇದೆ. ಈಗ ಪೈನಾಪಲ್ ಅಲ್ಲಿ ಬ್ರೊಮೆಲಿಯನ್ ಅಂತ ಒಂದು ಅಂಶ ಇರುತ್ತೆ, ಅದು ವೆರಿ ಗುಡ್ ಆಂಟಿ ಇನ್ಫ್ಲಮೇಟರಿ. ದಾಳಿಂಬೆ, ಕೆಂಪು ದಾಳಿಂಬೆ ಹಣ್ಣು ಏನಿರುತ್ತೆ ಅದರಲ್ಲೂ ಕೂಡ ಒಳ್ಳೆ ಆಂಟಿ ಇನ್ಫ್ಲಮೇಟರಿ ಅಂಶ ಇರುತ್ತೆ.
ಐದನೇದಾಗಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಪ್ರೋಟೀನ್ಸ್. ನೋಡಿ, ಸಾಧಾರಣವಾಗಿ 50ನೇ ವಯಸ್ಸಾದ್ಮೇಲೆ ಪ್ರೋಟೀನ್ ಇಂಟೆಕ್ ತುಂಬಾ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ, ಒಂದು ಕೆಲವರಿಗೆ ವೆಯ್ಟ್ ಇಶ್ಯೂಸ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ಬಿಡ್ತಾರೆ. ಆದ್ರೆ ನೀವು ಪ್ರೋಟೀನ್ಸ್, ಒಳ್ಳೆಯ ಪ್ರೋಟೀನ್ಸ್, ಲೀನ್ ಪ್ರೋಟೀನ್ಸ್ ನ ತಗೊಳ್ಳೋದು ಬಹಳ ಒಳ್ಳೇದು. ನಾನ್ ವೆಜಿಟೇರಿಯನ್ಸ್ ಆಗಲಿ ಎಗ್ಸ್ ಇರ್ಬೋದು ಅಥವಾ ಚಿಕನ್ ಇರ್ಬೋದು ಅಥವಾ ಫಿಶ್ ಇರ್ಬೋದು, ಒಳ್ಳೆ ಆಪ್ಷನ್ಸ್ ಇದೆ. ಆದ್ರೆ ವೆಜಿಟೇರಿಯನ್ಸ್ ಅಲ್ಲಿ ಸ್ವಲ್ಪ ಈ ಒಂದು ಪ್ರೋಟೀನ್ ನ ಇಂಟೆಕ್ ಈಗ ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೆಲ್ತಿ ಪ್ರೋಟೀನ್ಸ್ ತಗೊಳ್ಳಿ. ಈಗ ಪನ್ನೀರ್ ಇರ್ಬೋದು ಅಥವಾ ಚೀಸ್ ಇರ್ಬೋದು, ಕೆಲವು ಮಶ್ರೂಮ್ಗಳಿರ್ಬೋದು, ಹುರುಳಿ ಕಾಳಿರ್ಬೋದು, ಕಡಲೆ ಕಾಳಿರ್ಬೋದು, ಕಡಲೆ ಬೀಜ ಇರ್ಬೋದು. ಈ ಕೆಲವು ಕೇರಳವಾಗಿರುವಂತಹ ಕಾಳುಗಳಲ್ಲಿ, ಕಡ್ಡಿಗಳಲ್ಲಿ ಹೇರಳವಾಗಿ ಪ್ರೋಟೀನ್ಸ್ ನ ಅಂಶ ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಆಫ್ಟರ್ ದ ಏಜ್ ಆಫ್ 50 ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮಸಲ್ಸ್ ಅಲ್ಲಿ ಇರುವಂತಹ ಒಂದು ಟೋನ್ ಕಡಿಮೆ ಆಗುತ್ತೆ. ತುಂಬಾ ವೀಕ್ನೆಸ್. ನೋಡಿ, 50ನೇ ವಯಸ್ಸಿನಾಗ ಚೆನ್ನಾಗಿರ್ತಾರೆ, ಹೆಲ್ತಿ ಆಗಿರ್ತಾರೆ. 50 ವಯಸ್ಸು ಆದ್ಮೇಲೆ ಅವ್ರ ಮೂಳೆಗಳು ಸವಿತಾ ಹೋಗ್ತವೆ, ಮಾಂಸಕಣದಲ್ಲಿ ಅಷ್ಟು ಬಲ ಇರಲ್ಲ, ಆಕ್ಟಿವ್ ಆಗಿ ಕೆಲಸ ಮಾಡಕ್ ಶುರು ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರೋಟೀನ್ ಕೊರತೆ ಉಂಟಾಗುತ್ತೆ. ಹಾಗಾಗಿ ಪ್ರೋಟೀನ್ ನ ಒಂದು ಬ್ಯಾಲೆನ್ಸ್ಡ್ ಫುಡ್ ವಿತ್ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುವಂತದ್ದು. ಈಗ ಸ್ವೀಟ್ ಪೊಟ್ಯಾಟೋಸ್ ಇರ್ಬೋದು ಇದರಲ್ಲೆಲ್ಲ ಹೇರಳವಾಗಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಅದನ್ನ ಅಂಶವನ್ನ ಸೇರಿಸ್ಕೊಂಡು ತಗೊಳ್ಳೋದು. ಈಗ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಒಳ್ಳೆ ವೆಜಿಟೇಬಲ್ಸ್ ಜೊತೆಗೆ ನೀವು ನಾನ್ ವೆಜ್ ನ ಕನ್ಸ್ಯೂಮ್ ಮಾಡಿ. ಜಾಸ್ತಿ ಧಾನ್ಯಗಳು ಬೇಡ, ಜಾಸ್ತಿ ಸಕ್ಕರೆ ಅಂಶ ಬೇಡ, ಮತ್ತು ಹೆಲ್ತಿ ಫ್ಯಾಟ್ಸ್. ನೋಡಿ, ಇದಿಷ್ಟು 5 ತರ ನನಗೆ ಒಂದು ಕ್ಯಾಟಗರಿ ಆಫ್ ಫುಡ್ ಹೇಳಿದೆ. ಅದರಲ್ಲಿ ಮೇನ್ ಆಗಿ ನಾನು ಮೊದಲನೇದಾಗಿ ನಾನು ಹೇಳಿದ್ದು ಸಾಲ್ಯುಬಲ್ ಫೈಬರ್, ಎರಡನೇದಾಗಿ ಎಸ್ಟ್ರೋಜನ್ ಅಂಡ್ ಅಡಾಪ್ಟೋಜೆನಿಕ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಅದು, ಮತ್ತು ಮೂರನೇದಾಗಿ ನಾನು ಹೆಲ್ತಿ ಫ್ಯಾಟ್ಸ್, ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು, ನಾಲ್ಕನೇದಾಗಿ ಆಂಟಿ ಇನ್ಫ್ಲಮೇಟರಿ, ಐದನೇದಾಗಿ ಒಳ್ಳೆಯ ಪ್ರೋಟೀನ್ ಅಂಶ ಇರುವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಡೆವಲಪ್ ಆಗುತ್ತೆ ಅಂತ ಹೇಳಿದೆ. ನೋಡಿ, ಇದೆಷ್ಟೆಲ್ಲ ಸೇರ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ರಿಸರ್ಚ್, ಮತ್ತು ನಾನು ನನ್ನ ಪೇಷಂಟ್ ನಲ್ಲಿ ಸುಮಾರು ಜನಕ್ಕೆ ಇದೊಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಈ ರೆಸಿಪಿನ ಸರಿಯಾಗಿ ತಿಳ್ಕೊಂಡು ಮಾಡ್ಕೊಳ್ಳಿ. ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಆಪ್ಷನ್, ಅದಕ್ಕೆ ನಾವು ಬೆಸಿಲ್ ಸಲಾಡ್ ಅಂತ ಹೇಳ್ತೀವಿ, ಅಥವಾ ಬೆಸಿಲ್ ಬೌಲ್ ಸಲಾಡ್ ಅಥವಾ ಬೆಸಿಲ್ಸ್ ಬೌಲ್ ಸ್ಮೂದಿ ಅಂತ ಬೇಕಾದ್ರೆ ನೀವು ಕರ್ಕೋಬಹುದು. ಇದನ್ನ ನೀವು ಮಾಡ್ತಾ ಬರೋದ್ರಿಂದ ಈ 5 ಅಂಶಗಳು ಇದರಲ್ಲಿ ಈ ಬೆಸಿಲ್ ಬೌಲ್ ನಲ್ಲಿ ಇರುತ್ತೆ, ಮತ್ತು ಹಾರ್ಮೋನ್ ವೇರಿಯೇಷನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮಾಡ್ಕೊಳ್ಳೋ ಟೆಕ್ನಿಕ್ ತುಂಬಾ ಸ್ವಲ್ಪ. ಏನಂತ ಹೇಳಿದ್ರೆ, ತೆಂಗಿನ ಹಾಲು 1 ಕಪ್ನಷ್ಟು ಒಂದು ಬೌಲ್ ನಲ್ಲಿ ತೆಂಗಿನ ಹಾಲನ್ನು ತಗೊಳ್ಳಿ. ಆ ತೆಂಗಿನ ಹಾಲಿಗೆ ನೀವು ಸ್ವಲ್ಪ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಬೆಸಿಲ್ ಸೀಡ್ಸ್ ಅಂತ ನಾವೇನ್ ಕರಿತೀವಿ, ಸಬ್ಜಾ ಸೀಡ್ಸ್ ನ ಹಾಕಿ 1 ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಯಾವ್ದಾದ್ರು ಲೋ ಕ್ಯಾಲರಿ ಇರುವಂತ, ಗ್ಲೂಕೋಸ್ ಅಂಶ ಕಡಿಮೆ ಇರುವಂತ ಫ್ರೂಟ್ಸ್, ಮಸ್ಕ್ ಮೆಲನ್, ನೀವು ತರ್ಬೂಜ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಇದನ್ನೆಲ್ಲ ಹಾಕಿ, ಕೆಲವು ನಟ್ಸ್ ಗಳನ್ನ ಕೂಡ ಹಾಕಿ, ಬಾದಾಮಿ ಇರ್ಬೋದು, ಗೇರ್ಬೀಜ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಈ ತರ ಕೆಲವು ನಟ್ಸ್ ಗಳನ್ನ ಹಾಕಿ ಅದನ್ನ ಚೆನ್ನಾಗಿ ಸ್ಟಿರ್ ಮಾಡ್ಬಿಟ್ಟು ಬೇಕಾದ್ರೆ ಸ್ವಲ್ಪ ಜೇನುತುಪ್ಪದೊಂದಿಗೆ ಇದನ್ನ ಒಂದು ಸಲಾಡ್ ತರ, ಬೆಸಿಲ್ ಬೌಲ್ ಸಲಾಡ್ ತರ ಡೈಲಿ ಬೆಳಿಗ್ಗೆ ನಿಮಗೆ ಈ ಬ್ರೇಕ್ಫಾಸ್ಟ್ ನ ಬದಲಿಗೆ, ಅಥವಾ ನೀವು ಜಾಸ್ತಿ ಈಗ 4 ಇಡ್ಲಿ ತಿಂತಾ ಇದ್ರೆ 2 ಇಡ್ಲಿ ತಿಂದ್ಬಿಟ್ಟು ಇದೊಂದು ಬೋಲ್ ನ ತಗೊಳ್ಳೋಂಥದ್ದು. ಈಗ 4 ದೋಸೆ 3 ದೋಸೆ ತಿಂತಾ ಇದ್ರೆ ಒಂದೇ ದೋಸೆ ಜೊತೆ ಇದೊಂದು ಬೋಲು, ಒಂದು ಸಬ್ಸ್ಟಿಟ್ಯೂಟ್ ಆಗಿ, ಬ್ರೇಕ್ಫಾಸ್ಟ್ ಸಬ್ಸ್ಟಿಟ್ಯೂಟ್ ಆಗಿ ಇದನ್ನು ತಗೊಳ್ತಾ ಬರೋದ್ರಿಂದ ನೋಡಿ, ತೆಂಗಿನ ಹಾಲಿನಲ್ಲಿರುವಂತ ಲಾರಿಕ್ ಆಸಿಡ್, ಇಟ್ಸ್ ವೆರಿ ವಂಡರ್ಫುಲ್ ಥಿಂಗ್. ಜೊತೆಗಿರುವಂತ ಈ ಸೀಡ್ಸ್, ಬೆಸಿಲ್ ಸೀಡ್ಸ್, ಮತ್ತು ಇದರಲ್ಲಿ ಒಳ್ಳೆ ಒಮೆಗಾ 3, ಒಳ್ಳೆಯ ಫ್ಯಾಟ್ಸ್, ಒಳ್ಳೆ ಆಂಟಿ ಇನ್ಫ್ಲಮೇಟರಿ ಕೆಲಸ ಮಾಡುವಂತ ಕೆಲವು ನಟ್ಸ್, ಜೊತೆಗೆ ಈ ಫ್ರೂಟ್ಸ್ ಕೂಡ ಒಳ್ಳೆ ಆಂಟಿ ಇನ್ಫ್ಲಮೇಟರಿ ಕೆಲಸ ಮಾಡುತ್ತೆ. ಆತರ ಇದು ಜೊತೆ ಒಳ್ಳೆ ಪ್ರೋಟೀನ್ ಜಾಸ್ತಿ ಇರುವಂತ ಈ ನಟ್ಸ್ಗಳು ಮತ್ತು ಈ ಸೀಡ್ಸ್ಗಳು. ಸೊ ಇದೆಲ್ಲ 5 ಅಂಶ ಇದೊಂದು ಬೌಲ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಇದನ್ನ ಡೈಲಿ ಒಂದು ಸೇವಿಸ್ತಾ ಬನ್ನಿ. ಇಲ್ಲ ಅಂದ್ರೆ ನಿಮ್ಗೆ ಸಾಧ್ಯ ತಿನ್ನಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಎಲ್ಲದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲದನ್ನು ಗ್ರೈಂಡ್ ಮಾಡ್ಬಿಟ್ಟು ಒಂದು ಥಿಕ್ ಸ್ಮೂತಿ ತರ ಮಾಡ್ಬಿಟ್ಟು ನಿಮ್ಮ ತಿಂಡಿಗೆ ಸಬ್ಸ್ಟಿಟ್ಯೂಟ್ ಆಗಿ ಡೈಲಿ ಸೇವಿಸ್ತಾ ಬರೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಈ ತರ ಈ ರೆಸಿಪಿನ ಮಾಡಿ ನೋಡ್ಕೊಳ್ಳಿ. ಟೇಸ್ಟ್ ಹೇಗಿದೆ ಅಂತ ಡೆಫಿನೆಟ್ ಆಗಿ ಹೇಳಿ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದಕ್ಕೊಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ಸ್ ನಲ್ಲಿ, ಬಂಧು ಮಿತ್ರರಲ್ಲಿ ಯಾರಿಗಾದ್ರೂ ಈ ತರ ಸಮಸ್ಯೆಗಳಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಮುಂದಿನ ಸಲ ಮತ್ತೊಂದು ಸಲ ನಿಮಗೆ ಇದೇ ತರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.